ಈ ವಿಡಿಯೋದಲ್ಲಿ ನಾವು ₹1 ಸ್ಮಾರಕ ನಾಣ್ಯಗಳ ಬಗ್ಗೆ ಮಾತಾಡೋಣಂತೆ. ಸ್ಮಾರಕ ನಾಣ್ಯಗಳು ಅಂದರೆ ಕಮಮರೇಟಿವ್ ಕಾಯಿನ್ ಕೂಡ ಅಂತಾರೆ. ಒಟ್ಟು ಇಲ್ಲಿವರೆಗೂ 26 ಬಗೆಯ ₹1 ಈ ಕಮಮರೇಟಿವ್ ಕಾಯಿನ್ಗಳು ಬಂದಿದ್ದಾವೆ. ಈ ಕಾಯಿನ್ಗಳನ್ನು ನಾವು ಈ ಹಿಂದೆ ಕೂಡ 2023ರಲ್ಲಿ ಅಂದಿನ ರೇಟನ್ನು ಚರ್ಚೆ ಮಾಡಿದ್ವಿ. ಸಾಕಷ್ಟು ಕಾಯಿನ್ಗಳು ಏನಾಗಿದ್ದಾವೆ, ತಮ್ಮ ದರವನ್ನು ಹೆಚ್ಚಿಸ್ಕೊಂಡಿದ್ದಾವೆ. ಯಾವುದೋ ಒಂದು ಕಾಯಿನ್ನು ಮುಂದೆ ನಾವು ಚರ್ಚೆ ಮಾಡ್ತೀವಿ. ಆ ಕಾಯಿನ್ನು ₹100 ಇದ್ದಂತಹ ಕಾಯಿನ್ನು ಇವತ್ತು ₹1500 UNC ಕಂಡೀಷನಲ್ಲಿ ಈ ಕಾಯಿನ್ ಇದೆ. ಒಂದು ಕಾಪರ್ ನಿಕ್ಕಲ್ನ ಕಾಯಿನ್ನು. ಈಗಲೇ ನಾವು ಒಂದೆರಡು ನಿಮಿಷದ ನಂತರ ಇದರ ಬಗ್ಗೆನೂ ಕೂಡ ಚರ್ಚೆ ಮಾಡ್ತಾ ಇರ್ತೀವಿ. ಒಂದಷ್ಟು ಕಾಯಿನ್ಗಳು ಆ್ಯಸ್ ಇಟ್ ಈಸ್ ಅಂದರೆ ಅವು ಯಾವ ಬೆಲೆಯಲ್ಲಿದ್ವೋ ಅವೇ ಬೆಲೆಯನ್ನು ಮುಂದುವರಿಸಿದ್ದಾವೆ. 1 ಅಥವಾ 2 ಕಾಯಿನ್ಗಳು ಏನಾಗಿದ್ದಾವೆ, ತಮ್ಮ ಬೆಲೆಯನ್ನು ಕಡಿಮೆ ಮಾಡಿದ್ದಾವೆ. ಅಂದರೆ ಮಾರ್ಕೆಟ್ಗೆ ಯಾವಾಗ ಜಾಸ್ತಿ ಸಂಖ್ಯೆಯ ಈ ಕಾಯಿನ್ಗಳು ಬರ್ತಾವೋ ಆಗ ಅವುಗಳ ರೇಟು ಸಹ ಕಡಿಮೆ ಆಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಈ 2 ಕಾಯಿನ್. 1 ಅಥವಾ 2 ಕಾಯಿನ್ಗಳು ಏನದು ಅವು. ಆದರೆ ಸಾಕಷ್ಟು ಕಾಯಿನ್ಗಳು ಏನಾಗಿದ್ದಾವೆ, ರೇಟ್ ಹೆಚ್ಚಿಸ್ಕೊಂಡಿದ್ದಾವೆ. ನೋಡಿರಿ, ₹100 ₹1500 ಒಂದೇ ವರ್ಷದಲ್ಲಿ ಅಥವಾ 1.5 ವರ್ಷದಲ್ಲಿ ತಮ್ಮ ರೇಟನ್ನು ಹೆಚ್ಚಿಸ್ಕೊಂಡಿದ್ದಾವೆ. ಅಂದರೆ ಅದು ತುಂಬ ದೊಡ್ಡ ವಿಷಯ. ಈ ಎಲ್ಲ ವಿಷಯಗಳನ್ನು ನಾವು ಇವತ್ತಿನ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣಂತೆ. ಮೊದಲ ಈ ನಾಣ್ಯ ನಿಕ್ಕಲ್ನ ನಾಣ್ಯ. ಈ ಒಂದು ನಾಣ್ಯ ಏನಿದೆಯೋ, ಜವಾಹರ್ಲಾಲ್ ನೆಹರು ಅವರ 1964ರ ಈ ಒಂದು ನಾಣ್ಯ ನಿಕ್ಕಲ್ನ ನಾಣ್ಯ, ಪ್ಯೂರ್ ನಿಕ್ಕಲ್ನಿಂದ ಆಗಿರ್ತಕ್ಕಂತಹ 10 ಗ್ರಾಮ್ ತೂಕದ ನಾಣ್ಯ. ಇದು 28 mm ಇರುತ್ತೆ, ಸರ್ಕ್ಯುಲರ್ ಇರುತ್ತೆ. ಈ ಹಿಂದೆ ನಾವು ಇದರ ಬಗ್ಗೆ ಈ ರೇಟು ಅಂತ ಮಾತಾಡಿದ್ವಿ. ಇವತ್ತು ಸಹ ಈ ಒಂದು ನಾಣ್ಯಕ್ಕೆ ಇದೇ ಬೆಲೆ ಮುಂದುವರಿತಾ ಇದೆ. ಇವೆರಡು ನಾಣ್ಯಗಳು, ಮೊದಲ 2 ನಾಣ್ಯಗಳು ನೆಹರು ಅವರ ಕಾಯಿನ್ನು, ಹಾಗೆಯೇ ಮುಂದೆ ನಾವು ಈಗ ಮಾತಾಡ್ತಕ್ಕಂತಹ ಮಹಾತ್ಮ ಗಾಂಧೀಜಿಯವರ ಈ ಒಂದು ಕಾಯಿನ್ನು. ಇದು 1969ರಲ್ಲಿ ಬಂದಂತಹ ಅವರ ಜನ್ಮ ಶತಾಬ್ದಿಗೆ ಸಂಬಂಧಪಟ್ಟಂತಹ ಒಂದು ಕಾಯಿನ್ನು. ಇದನ್ನು ಸಹ ನಾವು ಇದೇ ರೇಟ್ಗೆ ಇವತ್ತು ಕೂಡ ಅದು ಮುಂದುವರಿತಾ ಇದೆ. ನಿಕ್ಕಲ್ನ ಕಾಯಿನ್ನು, 10 ಗ್ರಾಮ್ನ ಕಾಯಿನ್ನು. ಇವೆರಡೇ ಪ್ಯೂರ್ ನಿಕ್ಕಲ್ನ ಕಾಯಿನ್ನು. ನಿಕ್ಕಲ್ ಕಾಯಿನ್ಗಳನ್ನು ನಾವು ಹೇಗೆ ಗುರುತಿಸಬೇಕಂದ್ರೆ, ಅಯಸ್ಕಾಂತದಿಂದ ಇದನ್ನು ಮುಟ್ಟಿದರೆ ಏನಾಗುತ್ತೆ, ಇದು ಆಕರ್ಷಣೆಗೆ ಒಳಗಾಗುತ್ತೆ. ನೆಕ್ಸ್ಟ್ ಕಾಯಿನ್ನು ತುಂಬ ಇಂಪಾರ್ಟೆಂಟ್ ಕಾಯಿನ್ನು, 1985ರಲ್ಲಿ ಬಂದಂತಹ ಇಂಟರ್ನ್ಯಾಷನಲ್ ಯೂತ್ ಇಯರ್ನ ಕಾಯಿನ್ನು. ಈ ಕಾಯಿನ್ನ ಒಂದು ವಿಶೇಷತೆ ಏನಂದರೆ, ಇದು ಮೊದಲ ಕಾಯಿನ್ನು ಮುಂಬೈ, ಕೋಲ್ಕತ್ತಾ ಮತ್ತು ಹೈದರಾಬಾದ್ ಈ 3 ಮಿಂಟ್ಗಳಿಂದ ಈ ಒಂದು ಕಾಯಿನ್ನು ಮಿಂಟ್ ಆಗಿತ್ತು. ಇವತ್ತು ಇದರ ದರ ಇದು ₹150 ಮತ್ತು ಇದು ₹300 UNC ಕಂಡೀಷನಲ್ಲಿ ಈ ಕಾಯಿನ್ ಅಂತೂ ಸಿಗುತ್ತೆ. ಹೈದರಾಬಾದ್ನ ಒಂದು ಕಾಯಿನ್ ಬಗ್ಗೆ ನಾನು ವಿಶೇಷವಾಗಿ ವಿಡಿಯೋ ಸಹ ಮಾಡಿ ನಾನು ತಿಳಿಸಿದ್ದೆ. ಅಂದರೆ ಈ ಒಂದು 1985 ಅಂತ ಇದೆಯಲ್ವಾ, 1985 ಅಂತ ಇದೆ. ಇದರ ಕೆಳಗಡೆ ಸ್ಟಾರ್ ಮಿಂಟ್ ಮಾರ್ಕ್ ಇರಬೇಕು, ಅದು ಒರಿಜಿನಲ್ ಆಗಿರಬೇಕು. ಅದರ ಬೆಲೆ ಫೈನ್ ಅಂದರೆ ಜಸ್ಟ್ ಈ ಅಕ್ಷರಗಳನ್ನ ಗುರುತಿಸೋದಕ್ಕಾಗುತ್ತಲ್ಲ, ಅದಿದ್ದರೆ ₹15,000 ಇದೆ. ವೆರಿ ಫೈನಲ್ಲಿ ಇದರ ಬೆಲೆ ಒಂದು ₹25,000 ₹30,000 ಇದೆ, ₹25,000 ಇದೆ. ಮತ್ತು ಎಕ್ಸ್ಟ್ರೀಮ್ಲಿ ಫೈನ್ ಅಂತಕ್ಕಂಥ ಒಂದು ಇದರಲ್ಲಿ ಇದು ₹40,000 ಇದರ ಬೆಲೆ ಇದೆ. ಇನ್ನು ಆಲ್ಮೋಸ್ಟ್ UNC ಅಂತ ಹೇಳ್ತೀವಲ್ವ, ಈ ಒಂದು ಅಂದರೆ ಈಗ ತಾನೇ ಆ ಒಂದು ಟೆಕ್ಸ್ಚರ್ ಇರ್ತಕ್ಕಂತಹ, ಒಂದು ಲಸ್ಟರ್ ಇರ್ತಕ್ಕಂತಹ, ಈಗ ತಾನೇ ಮಿಂಟಿನ ಹೊರಗಡೆ ಬಂದಿದೆಯೇನೋ ಅಂತಕ್ಕಂಥ ಕಾಯಿನ್ ಇದ್ದರೆ ಅದರ ಬೆಲೆ ₹90,000 ಇದೆ. ಈ ಥರದ ಕಾಯಿನು ನಾನು ಫಿಸಿಕಲಿ ತೋರಿಸಿ ನಾನು ನಿಮಗೆ ಹೇಳಿದ್ದೆ. ಇಲ್ಲಿ ಏನಿರಬೇಕು, ಇಲ್ಲಿ ಸ್ಟಾರ್ ಮಿಂಟ್ ಮಾರ್ಕ್ ಇರಬೇಕು. ಇಲ್ಲಿ ಬಾಂಬೆ ಮಿಂಟ್ ಮಾರ್ಕ್ ಇದೆ ಅಲ್ವಾ, ಬಾಂಬೆದು ಇಲ್ಲಿ ನಾವು ₹150 ಅದರ UNC ಕಂಡೀಷನಲ್ಲಿ ಬೆಲೆ. ಕೋಲ್ಕತ್ತಾದು ಇಲ್ಲೇನು ಇಲ್ದಿದ್ರೆ ಎಷ್ಟು ₹300 ಬೆಲೆ. ಕೆಲವರು ಏನು ಮಾಡ್ತಾರೆ, ಇಲ್ಲೇನು ಇರಲ್ಲಲ್ವ, 1985 ಏನೂ ಇರಲ್ಲ, ಖಾಲಿ ಇರುತ್ತೆ ಕೋಲ್ಕತ್ತಾ ಮಿಂಟಿಂದು. ಇಲ್ಲಿ ಅವರು ಈ ಥರ ಮಿಂಟ್ ಹಾಕಿ ಮಾರ್ತಕ್ಕಂಥ ಒಂದು ಮೋಸದ ವ್ಯವಹಾರಕ್ಕೂ ಕೂಡ ಇಳಿದಿದ್ದಾರೆ. ನಾವು ಜಾಗೃತರಾಗಿರಬೇಕು. ಸರ್ಟಿಫೈಡ್ ಕಾಯಿನ್ಗಳನ್ನು ನಾವು ಕೊಳ್ಳೋದಾದರೆ, ಇಷ್ಟು ದೊಡ್ಡ ಬಂಡವಾಳ ಹಾಕಿ ನಾವು ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮಲ್ಲಿದ್ದರೆ ಅದನ್ನು ನಾವು ಜಾಗರೂಕತೆಯಿಂದ ತೆಗೆದಿಟ್ಕೋಬೇಕು. ನೆಕ್ಸ್ಟ್ ಕಾಯಿನ್ ಕಡೆ ಗಮನ ಹರಿಸೋಣಂತೆ. ನೆಕ್ಸ್ಟ್ ಕಾಯಿನ್ ಸ್ಮಾಲ್ ಫಾರ್ಮರ್ಸ್ಗೆ ಸಂಬಂಧಪಟ್ಟಂತಹ ಈ ಒಂದು ಸುಂದರವಾದಂತಹ 6 ಗ್ರಾಮ್ನ ಕಾಪರ್ ನಿಕ್ಕಲ್ನ ಕಾಯಿನ್. ಹಿಂದಿನ ಕಾಯಿನ್ ಕೂಡ ಅಷ್ಟೇ. ಇದು 26 mm ಇರುತ್ತೆ. ಇದು 26 mm ಇರ್ತಕ್ಕಂತಹ ಸರ್ಕ್ಯುಲರ್ ಶೇಪ್ನ ಒಂದು ಕಾಯಿನ್. ಎಷ್ಟು 6 ಗ್ರಾಮ್ ಇರುತ್ತೆ, ಕಾಪರ್ ನಿಕ್ಕಲ್ ಇರುತ್ತೆ. 1987ರಲ್ಲಿ ಈ ಒಂದು ಕಾಯಿನ್ ಬಂದಿತ್ತು. ಇದರ ಬೆಲೆ ಮುಂಬೈಯಲ್ಲಿ ಇದೇ ನಡೀತಾ ಇದೆ, ಮತ್ತು ಕಲ್ಕತ್ತಾದಲ್ಲೂ ಇದೇ ಇದೆ. ಆದರೆ ಹೈದರಾಬಾದಲ್ಲಿ ಇದರ ಬೆಲೆ 25ರಿಂದ ಸ್ಟಾರ್ಟ್ ಆಗಿ ₹25 ಸ್ಟಾರ್ಟ್ ಆಗಿ ₹250 ಹೋಗಿ ತಲುಪಿದೆ. ಸ್ವಲ್ಪ ಜಾಸ್ತಿ ಆಗಿದೆ ಈ ಒಂದು
ನಾಣ್ಯ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ, ಇದು ಹೈದರಾಬಾದ್ನ ಒಂದು ಮಿಂಟ್ ಮಾರ್ಕ್ ಇಲ್ಲಿದೆ ನೋಡ್ರಿ, 1987 ಅಂತಿದೆ. ಇಲ್ಲಿ ನಾವು ದೊಡ್ಡದು ಮಾಡಿ ನೋಡಿದಾಗ ಇಲ್ಲಿ ಸ್ಟಾರ್ ಮಿಂಟ್ ಮಾರ್ಕು ಕಾಣಿಸ್ತಾ ಇದೆ. ನೆಕ್ಸ್ಟ್ ಕಾಯಿನ್ನು ಸಹ ಕಾಪರ್ ನಿಕ್ಕಲ್ಗೆ ಸಂಬಂಧಪಟ್ಟಂತಹ ನೆಕ್ಸ್ಟ್ ಇಯರ್ ಬಂದಂತಹ 1988ರಲ್ಲಿ ಬಂದಂತಹ ರೈನ್ಫೆಡ್ ಫಾರ್ಮಿಂಗು FAO ಸೀರೀಸ್ಗೆ ಸಂಬಂಧಪಟ್ಟಂತಹ ಒಂದು ಕಾಯಿನ್. ಫುಡ್ ಫಾರ್ ಆಲ್ ಆರ್ಗನೈಸೇಷನ್ಗೆ ಸಂಬಂಧಪಟ್ಟಂತಹ ಇದು ಕೂಡ FAO ಅಂತ ಇದೆ ನೋಡ್ರಿ. ಇದಕ್ಕೆ ಸಂಬಂಧಪಟ್ಟಂತಹ ಈ ಒಂದು ಸುಂದರವಾದಂತಹ ರೈತ ಮಹಿಳೆಗೆ ಸಂಬಂಧಪಟ್ಟಂಥ ಈ ಒಂದು ಕಾಯಿನ್ನು ಇಲ್ಲಿ ಮಳೆಯ ಪ್ರಾಮುಖ್ಯತೆಯನ್ನು, ಅಂದರೆ ಮಳೆಯ ಒಂದು ಆಧರಿಸಿ ಏನು ಬೆಳೆ ಬೆಳಿತೀವೋ ಅದಕ್ಕೆ ಸಂಬಂಧಪಟ್ಟಂಥ ಕಾಯಿನು. ಇದು ಇವತ್ತಿನ ದರ, ಇದು ಮುಂಬೈ ಮತ್ತು ಕಲ್ಕತ್ತಾ ಎರಡರಿಂದ ಬಂದಿತ್ತು. 10 ರೂಪಾಯಿಂದ ಆರಂಭವಾಗಿ 150 ರೂಪಾಯಿವರೆಗೂ ಇರ್ತಕ್ಕಂಥ ಒಂದು ಸ್ಕೇರ್ ಮಟ್ಟದ ಒಂದು ಕಾಯಿನ್ ಇದು. ಇದು ಕೂಡ ಅಷ್ಟೇನು ತಮ್ಮ ಬೆಲೆಯನ್ನು ಹೆಚ್ಚಿಸಿಕೊಂಡಿಲ್ಲ. ನೆಕ್ಸ್ಟ್ ಕಾಯಿನ್ನ ನಾವು ಮಾತಾಡೋದಾದರೆ ಇದು ಕೂಡ FAO ಸೀರೀಸ್ಗೆ ಸಂಬಂಧಪಟ್ಟಂತಹ 1989ರ ಫುಡ್ ಆ್ಯಂಡ್ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತಹ ಕಾಯಿನ್ ನೋಡ್ರಿ. ಆ ದಿನಗಳಲ್ಲಿ ಅಂದರೆ ಸುಮಾರು ಒಂದು 35 ವರ್ಷಗಳ ಹಿಂದೆ ಎಲ್ಲವೂ ಕೂಡ FAO ಸೀರೀಸ್ನ ಕಾಯಿನ್ಗಳು ಈ ಒಂದು ಲೋಗೋ ನಾವು ನೋಡೋದಕ್ಕೆ ಸಿಗ್ತಾ ಇದೆ. ಅಂದರೆ ಅವತ್ತಿನ ಕಾಲಮಾನಕ್ಕೆ ನಮಗೆ ಊಟದ ಒಂದು ವ್ಯವಸ್ಥೆಗೆ, ರೈತಾಪಿ ಜನರ ಒಂದು ಬದುಕಿಗೆ ಅವತ್ತಿಗೇನು ಇಂಪಾರ್ಟೆಂಟ್ ಇತ್ತೋ ಆ ಥರದ, ಅಂದರೆ ಒಂದು ನಾವು ನಾಣ್ಯ ನೋಡ್ತೀವಿ ಅಂದರೆ ಇದೊಂದು 6 ಗ್ರಾಮ್ನ ಕಾಪರ್ ನಿಕ್ಕಲ್ನ ಅವತ್ತಿನ ಒಂದು ಇದನ್ನು ನೋಡಲ್ಲ, ಅವತ್ತಿನ ಸಾಮಾಜಿಕ ಪರಿಸ್ಥಿತಿಯನ್ನು ಕೂಡ ನಾವು ಈ ಒಂದು ನಾಣ್ಯದಲ್ಲಿ ನೋಡೋದಕ್ಕೆ ಅವಕಾಶ ಇದೆ. ಅವತ್ತು ಏನಾದರೂ ಒಂದು ವಿಶೇಷವಾಗಿ ಏನು ನಡೀತಾ ಇತ್ತು ದೇಶದಲ್ಲಿ ಅದನ್ನು ಕೂಡ ನಾವು ಈ ಸ್ಮಾರಕ ನಾಣ್ಯಗಳಲ್ಲಿ ಅಥವಾ ಈ ನಾಣ್ಯಗಳಿಂದ ನಾವು ಕಂಡ್ಕೋಬಹುದು. ಇದು ವರ್ಲ್ಡ್ ಫುಡ್ ಡೇಗೆ ಸಂಬಂಧಪಟ್ಟಂತಹ, ಅಂದರೆ ವಿಶ್ವ ಖಾದ್ಯ ದಿವಸ ಅಂತ ಹಿಂದಿಯಲ್ಲಿದೆ. ಖಾದ್ಯ ಏವಂ ಪರ್ಯಾವರಣ, ಫುಡ್ ಆ್ಯಂಡ್ ಎನ್ವಿರಾನ್ಮೆಂಟ್ ಅಂತಕ್ಕಂಥದ್ದು ಇಲ್ಲಿ ಬರೆದಿದ್ದಾರೆ. ನಾವು ಇದನ್ನು ಎಷ್ಟೊತ್ತು ಕೂಡ ಈ ಕಾಯಿನ್ ಇದಾವ, ಇವನ್ನು ಮಾರಬೇಕು, ಇದರ ರೇಟು ಅಂತಕ್ಕಂಥದ್ದನ್ನು ಮಾತಾಡೋದ್ರ ಜೊತೆಗೆ ಈ ನಮ್ಮ ಪರಂಪರೆಯಲ್ಲಿ ಈ ನಾಣ್ಯದ ಪ್ರಾಮುಖ್ಯತೆ ಏನು, ಈ ನಾಣ್ಯ ಅವತ್ತಿನ ದಿನಕ್ಕೆ ಯಾಕೆ ಬಂದಿತ್ತು, ಮತ್ತು ಅವತ್ತಿನ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಗಳು ಏನಾಗಿದ್ವು ಅನ್ನೋದೆಲ್ಲವೂ ಕೂಡ ಒಂದು ನಾಣ್ಯ ನಮಗೆ ಕಲಿಸ್ಕೊಡುತ್ತೆ, ತುಂಬ ಅಥೆಂಟಿಕ್ಕಾಗಿ ಕಲಿಸ್ಕೊಡುತ್ತೆ. ಸರಿ, ಈಗ ನಾವು ನ್ಯೂಮಿಸ್ಮ್ಯಾಟಿಕ್ನ ವಿಷಯಕ್ಕೆ ವಾಪಸ್ಸಾಗೋಣಂತೆ. ಮುಂಬೈ ಮತ್ತು ಹೈದರಾಬಾದ್ನ ಕಾಯಿನ್ನು, ಇವತ್ತು ಮುಂಬೈನ ಕಾಯಿನ್ ಬಗ್ಗೆ ಮಾತಾಡಿದ್ರೆ ಇದು 10 ರೂಪಾಯಿಂದ ಆರಂಭವಾಗಿ 100 ರೂಪಾಯಿ ಆಗಿದೆ. ಇಲ್ಲಿ ಇರೋದನ್ನು ಬಿಟ್ಬಿಡಿ. ಈಗ ಹೈದರಾಬಾದ್ನ ಒಂದು ಕಾಯಿನ್ನು ಇವತ್ತು ಅದು ಕೂಡ 10 ರೂಪಾಯಿಂದ ಆರಂಭವಾಗಿಬಿಟ್ಟು ಹೈದರಾಬಾದ್ನ ಕಾಯಿನ್ನು ಎಷ್ಟಾಗಿದೆ, 300 ರೂಪಾಯಿವರೆಗೂ ಹೋಗಿ ತಲುಪಿದೆ. ಇಲ್ಲಿ ನೋಯ್ಡಾದ ಕಾಯಿನ್ 300 ರೂಪಾಯಿ ಇದ್ದಿದ್ದು 400 ರೂಪಾಯಿ ಆಗಿದೆ. ಈ ಒಂದು ಕಾಯಿನ್ನ ಇದು ಪ್ರಾಮುಖ್ಯತೆ, ಇದು 1989ರ ಫುಡ್ ಆ್ಯಂಡ್ ಎನ್ವಿರಾನ್ಮೆಂಟ್ನ ಕಾಯಿನ್ ಹೀಗೆ ಸ್ವಲ್ಪ ತನ್ನ ಬೆಲೆಯನ್ನು ಹೆಚ್ಚಿಸ್ಕೊಂಡಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸಬಹುದು. ನೆಕ್ಸ್ಟ್ ಕಾಯಿನ್ ಬಂದು ನಾವು ಈ ಹಿಂದೆ ಕೂಡ ಚರ್ಚೆ ಮಾಡಿರ್ತಕ್ಕಂತಹ ಜವಾಹರ್ಲಾಲ್ ನೆಹರು ಅವರ ಜನ್ಮ ಶತಮಾನೋತ್ಸವಕ್ಕೆ ಸಂಬಂಧಪಟ್ಟಂತಹ 1989ರ ಈ ಒಂದು ಸ್ಮಾರಕ ನಾಣ್ಯ, ಕಮೆಮೊರೇಟಿವ್ ಕಾಯಿನ್. ಇದು ಇವತ್ತು ಕೂಡ ಇದು ಅದೇ ದರದಲ್ಲಿದೆ. ಸ್ವಲ್ಪ ಹೈದರಾಬಾದ್ನ ಕಾಯಿನ್ ಮಾತ್ರ UNC ಕಂಡೀಷನಲ್ಲಿ 100 ರೂಪಾಯಿಗೆ ಹೋಗಿ ತಲುಪಿದೆ. ಆದರೆ ಇದರಲ್ಲಿ ಮುಖ್ಯವಾದ ಕಾಯಿನು ಹೈದರಾಬಾದ್ನ ಕಾಯಿನಲ್ಲ, ನೋಯ್ಡಾದ ಕಾಯಿನು. ನೋಯ್ಡಾದ ಕಾಯಿನು ಕಾರ್ಯಾರಂಭ ಮಾಡಿದ್ದು 1988ರಿಂದ ಅದು ಕಾರ್ಯಾರಂಭ ಮಾಡ್ತು. ಈ ರೀತಿಯ ಕಾಪರ್ ನಿಕ್ಕಲ್ನ ಕಾಯಿನು ತುಂಬ ಕಡಿಮೆ ಸಂಖ್ಯೆಯಲ್ಲಿ ಮಿಂಟಾಗಿರೋದ್ರಿಂದ ಇವತ್ತು ಈ ಒಂದು ನಾಣ್ಯದ ಬೆಲೆ 300 ರೂಪಾಯಿಂದ ಆರಂಭವಾಗಿ 3000 ರೂಪಾಯಿವರೆಗೂ ಈ ಒಂದು ನಾಣ್ಯದ ಬೆಲೆ UNC ಕಂಡೀಷನಲ್ಲಿ ಇದೆ. ಅಂದರೆ ಇಲ್ಲಿ ನಾವು ಈ ನಾಣ್ಯವನ್ನು ಗುರುತಿಸೋದಕ್ಕೆ ಈ ಮುಂಬೈನ ಕಾಯನ್ನು ಮತ್ತು ನೋಯ್ಡಾದ ಕಾಯಿನ್ ಸ್ವಲ್ಪ, ಈ ಮುಂಬೈನ ಕಾಯನ್ನು ಹೇಗೆ ಬರುತ್ತೆ ಹೀಗೆ ಅದರ ಒಂದು ಮಿಂಟ್ ಮಾರ್ಕ್ ಇರುತ್ತೆ, ಕಾಜು ಕಟ್ಲಿ ಥರ. ಇದರ ಮಿಂಟ್ ಮಾರ್ಕು ಹೀಗೆ ರೌಂಡಾಗಿರುತ್ತೆ. ಇದು ಸ್ವಲ್ಪ ಸೌದೋದ್ರೂ ಕೂಡ ಈ ಥರ ಕಾಣಿಸೋದಕ್ಕೆ ಅವಕಾಶ ಇದೆ. ಹಾಗಾಗಿ ಈ ಕಾಯಿನ್ ಬಗ್ಗೆನೇ ನಾನು ವಿಶೇಷವಾಗಿ ಇಲ್ಲಿ ನೀವು ಐ ಬಟನ್ ಒತ್ತಿದರೆ ಈ ಕಾಯಿನ್ನ ಹೇಗೆ ಗುರುತಿಸೋದಕ್ಕೂ ಇರ್ತಕ್ಕಂಥ ಬೇರೆ ಮಾರ್ಗಗಳಿದ್ದಾವೆ, ಅವುಗಳ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಅದನ್ನು ಕೂಡ ತಪ್ಪದೆ ನೋಡಿರಿ. ಆ ರೀತಿಯ ಕಾಯಿನ್ ಇದ್ದರೆ ಅದು 300 ರೂಪಾಯಿಂದ 3000 ರೂಪಾಯಿವರೆಗೂ ಬೆಲೆ ಬಾಳುತ್ತೆ. ಇನ್ನೂ ಸ್ವಲ್ಪ ಜಾಸ್ತಿನೇ ಬೆಲೆ ಬಾಳುತ್ತೆ ಈ ಒಂದು ಕಾಯಿನ್ನು. ಇನ್ನು ನೆಕ್ಸ್ಟ್ ಕಾಯಿನ್ ಬಗ್ಗೆ ನಾವು ಮಾತಾಡೋದಾದರೆ, ನಾನು ಹೇಳಿದ್ನಲ್ಲ 100 ರೂಪಾಯಿ ಇದ್ದಂಥ ಕಾಯಿನ್ 1500 ರೂಪಾಯಿಗೆ ಹೋಗಿ ತಲುಪಿದೆ ಒಂದು ಮಿಂಟಿಂದ ಅಂತ. ಅದು ಈ ಕಾಯಿನೆ, ಕೇರ್ ಫಾರ್ ದ ಗರ್ಲ್ ಚೈಲ್ಡ್. ಇದು ಸಾರ್ಕ್ ಇಯರ್ 1990ರ ಈ ಒಂದು ನಾಣ್ಯ, ಈ ಒಂದು ಸುಂದರವಾದ ನಾಣ್ಯ. ಮುಂಬೈನ ಕಾಯಿನ್ನು ಇವತ್ತು 10 ರೂಪಾಯಿಂದ ಆರಂಭವಾಗಿ ಇಲ್ಲಿ 100 ರೂಪಾಯಿ ಅಂತ ಇದೆಯಲ್ಲ, 300 ರೂಪಾಯಿ ಹೋಗಿ 300 ರೂಪಾಯಿಗೆ ತಲುಪಿದೆ. ಅಂದರೆ 3 ಪಟ್ಟು ಜಾಸ್ತಿ ಆಗಿದೆ. ಆದರೆ ಹೈದರಾಬಾದ್ನ ಕಾಯಿನ್ನು ಇವತ್ತು 50 ರೂಪಾಯಿಂದ ಆರಂಭವಾಗಿ 1500 ರೂಪಾಯಿವರೆಗೂ ಇದರ ಬೆಲೆ ಹೋಗಿ ತಲುಪಿದೆ. 100 ರೂಪಾಯಿಂದ ಎಷ್ಟು ಜಂಪ್ ಆಗಿದೆ ನೋಡಿರಿ. 100 ರೂಪಾಯಿಂದ ಇತ್ತು ಲಾಸ್ಟ್ ಟೈಮ್, ನಾನು ಇಲ್ಲಿ ಬರೆದಿದ್ದೀನಿ. ಈಗ ಅದು ಎಲ್ಲಿಗೆ ಹೋಗಿ ತಲುಪಿದೆ, 1500 ರೂಪಾಯಿಗೆ ಹೋಗಿ ತಲುಪಿದೆ. ಈ ನಾಣ್ಯ ಇವತ್ತು ಒಂದು ರೀತಿಯಲ್ಲಿ ರೇರ್, ವೆರಿ ಸ್ಕೇರ್ ಮಟ್ಟದ
ಕಾಯಿನ್ ಅಂತ ನಾವು ಪರಿಗಣಿಸಬಹುದು. ಮುಂದಿನ ಒಂದು ನಾಣ್ಯ, ಇದು ಕೂಡ FAO ಸೀರೀಸಿಗೆ ಸಂಬಂಧಪಟ್ಟಂತಹ ಒಂದು ನಾಣ್ಯ. 1990ರಲ್ಲೇ ಬಂತು. ಇದು ಕೂಡ ಫುಡ್ ಫಾರ್ ಫ್ಯೂಚರ್ ವರ್ಲ್ಡ್ ಫುಡ್ ಡೇಗೆ ಸಂಬಂಧಪಟ್ಟಂತಹ ಇನ್ನೊಂದು ನಾಣ್ಯವನ್ನು ಕೂಡ ನಾವು ನೋಡಿದ್ವಿ. ಇದು ಫುಡ್ ಫಾರ್ ಫ್ಯೂಚರ್ ಅಂದರೆ ನಮ್ಮ ಭವಿಷ್ಯಕ್ಕೋಸ್ಕರ 34 ವರ್ಷದ ಹಿಂದೆ ಈ ರೀತಿಯ ಒಂದು ರೈತಾಪಿ ಜನಗಳನ್ನು, ನಮ್ಮ ಫಾರ್ಮರ್ಸ್ನ ದೃಷ್ಟಿಯಲ್ಲಿ ಇಟ್ಕೊಂಡು ವಿಶ್ವ ಖಾದ್ಯ ದಿವಸವನ್ನು 16 ಅಕ್ಟೋಬರ್ 1990ರಲ್ಲಿ ಏನು ಆಚರಣೆ ಮಾಡಿದರೋ ಅದಕ್ಕೆ ಸಂಬಂಧಪಟ್ಟಂತಹ ನಾಣ್ಯಗಳು ಕಲ್ಕತ್ತಾ ಮತ್ತು ಹೈದರಾಬಾದ್ ಈ 2 ಮಿಂಟ್ಗಳಿಂದ ಏನಾದವು ಮಿಂಟ್ ಆದವು. ಕಲ್ಕತ್ತಾದ ಕಾಯಿನ ಅವತ್ತು ನಾನು ಎಷ್ಟು ಹೇಳಿದ್ದೆ, 300 ರೂಪಾಯಿ ಹೇಳಿದ್ದೆ. ಅದಿವತ್ತು ಹೆಚ್ಚಾಗಿ 500 ರೂಪಾಯಿ ಆಗಿದೆ. ಹಾಗೆಯೇ 50 ರೂಪಾಯಿ ಹೇಳಿದ ಹೈದರಾಬಾದ್ನ ಕಾಯಿನು ಅದು UNC ಕಂಡೀಷನಲ್ಲಿ ಇವತ್ತು 300 ರೂಪಾಯಿಯಾಗಿ ಮಾರ್ಪಟ್ಟಿದೆ. ಇದು ಕೂಡ ಸ್ವಲ್ಪ ಅಪರೂಪದ ನಾಣ್ಯ ಅಂತೇಳ್ಬಿಟ್ಟು ನಾವು ಈಗ ಇದನ್ನು ನಾವು ಕಂಡ್ಕೋಬಹುದು. ನೆಕ್ಸ್ಟ್ ಕಾಯಿನ್ನು, ಇದು ಮುಂಬೈನ ಕಾಯಿನ್ನು ಇದೇ ಒಂದು ಬೆಲೆ ಏನಾಗ್ತಾ ಇದೆ, ಮುಂದುವರಿತಾ ಇದೆ. ಆದರೆ ಹೈದರಾಬಾದ್ನ ಒಂದು ಕಾಯಿನ್ನು 15 ಇಯರ್ಸ್ ಆಫ್ ICDS 1990 1990ರಲ್ಲಿ ಸಾಕಷ್ಟು ಈ ರೀತಿಯ ನಾಣ್ಯಗಳೇನಾದವು ಮಿಂಟ್ ಆದವು. ಇಲ್ಲೂ ಕೂಡ ವಸುದೈವ ಕುಟುಂಬಕಂ ಅಂತಕ್ಕಂಥ ಒಂದು ಸ್ಲೋಗನ್ನ ಅಡಿಯಲ್ಲಿ ಈ ಒಂದು ನಾಣ್ಯ ಏನಾಯಿತು, ಮಿಂಟಾಯಿತು. ಹೈದರಾಬಾದ್ನ ಈ ನಾಣ್ಯ ಇವತ್ತು ಕೂಡ 30 ರೂಪಾಯಿಂದ ಆರಂಭವಾಗಿ 300 ರೂಪಾಯಿವರೆಗೂ ಇದರ ಬೆಲೆ ಇದೆ. ಇದು ಕೂಡ 3 ಪಟ್ಟು ತನ್ನ ಬೆಲೆಯನ್ನು ಹೆಚ್ಚಿಸಿಕೊಂಡಿದೆ. ಆವಾಗ ಎರಡರದ್ದು ಕೂಡ ಒಂದೇ ಲೆವೆಲ್ಗೆ ನಾವು ಮಾತಾಡಿದ್ವಿ. ಆದರೆ ಇವತ್ತು ಹೈದರಾಬಾದ್ನ ಮಿಂಟ್ನ ಒಂದು ಸ್ಟಾರ್ ಮಿಂಟ್ ಮಾರ್ಕ್ ಇರಬೇಕು. ಇಲ್ಲಿದೆ ನೋಡ್ರಿ, ಇಲ್ಲಿ ಸ್ಟಾರ್ ಮಿಂಟ್ ಮಾರ್ಕ್ ಇರಬೇಕು. ಹಾಗಿದ್ದರೆ ಈ ಒಂದು ನಾಣ್ಯ ಏನು ಸ್ವಲ್ಪ ಅಪರೂಪದ ನಾಣ್ಯ. 2 ನಾಣ್ಯಗಳು ಮುಖ್ಯನೇ. ಈ ನಾಣ್ಯ ನಿಮ್ಮಲ್ಲಿದ್ದರೆ ಒಂದು ಸಲ ಈ ಕಡೆ ನೀವು ಗಮನಿಸಬಹುದು. ಮುಂದಿನ ನಾಣ್ಯ ನಮ್ಮ ಹೆಮ್ಮೆಯ ಡಾಕ್ಟರ್ BR ಅಂಬೇಡ್ಕರ್ಜಿ ಅವರ ಒಂದು ಜನ್ಮಶತಮಾನೋತ್ಸವಕ್ಕೆ ಸಂಬಂಧಪಟ್ಟಂತಹ ಒಂದು ನಾಣ್ಯ. ಇವು ಎರಡರಲ್ಲೂ ಕೂಡ ಕಾಮನ್ ಆದಂತಹ ನಾಣ್ಯಗಳಾಗಿದ್ವು. ಆದರೆ ಇವತ್ತು ಇವು ಸ್ಕೇರ್ ಮಟ್ಟದ ಕಾಯಿನ್ಗಳಾಗಿದ್ದಾವೆ. ಮುಂಬೈಯಲ್ಲಂತೂ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಇವು ಕಾಯಿನ್ಗಳು ಮಿಂಟಾಗಿರೋದ್ರಿಂದ ಇದು 10 ರೂಪಾಯಿಂದ 100 ರೂಪಾಯಿವರೆಗೆ ಅದು ಇದನ್ನು ಮಾಡ್ಕೊಂಡು ಹೋಗಿದೆ. ಆದರೆ ಹೈದರಾಬಾದ್ನ ಮಿಂಟ್ನ ಕಾಯಿನು ಒಂದು 15 ರೂಪಾಯಿಂದ ಅಂದರೆ ಫೈನ್ ಮಟ್ಟದಲ್ಲಿ ಆರಂಭವಾಗಿ ಇದು UNCಯಲ್ಲಿ 300 ರೂಪಾಯಿವರೆಗೂ ಕೂಡ ಹೋಗಿ ತಲುಪಿದೆ. ಸ್ವಲ್ಪ ಅಪರೂಪದ ಕಾಯಿನ್ ಆಗಿದೆ. ಇದರಲ್ಲೊಂದು ಮ್ಯೂಲ್ ಕಾಯಿನ್ ಬರುತ್ತೆ. ಇಲ್ಲಿ ಸ್ವಲ್ಪ ಇವೆರಡರಲ್ಲಿ ಈ ಹಿಂದ್ಗಡೆ ಇರ್ತಕ್ಕಂಥದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ತಕ್ಕಂಥ ಒಂದು ಕಾಯಿನ್ ಇರುತ್ತೆ. ಆ ಕಾಯಿನ್ನು ತುಂಬ ಹೆಚ್ಚಿನ 20-30 ಸಾವಿರ ರೂಪಾಯಿ ಬೆಲೆ ಬಾಳುತ್ತೆ. ಅದಕ್ಕೆ ಒಂದು ಸಪ್ರೇಟ್ ಆದಂತಹ ವಿಡಿಯೋ ಮಾಡಿ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣಂತೆ. ನೆಕ್ಸ್ಟ್ ಕಾಯಿನ್ ಬಂದು ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಕಾನ್ಫರೆನ್ಸ್ ಅಂತಕ್ಕಂತಹ ಈ ಕಾಯಿನ್. ಇದು ಸಿಂಗಲ್ ಮಿಂಟ್ ಕಾಯಿನ್. ಮುಂಬೈ ಮಿಂಟಿಂದ ಮಾತ್ರ ಬಂದಿರತಕ್ಕಂತಹ ಸಿಂಗಲ್ ಮಿಂಟ್ ಕಾಯಿನ್ ಇದು. ಸಿಂಗಲ್ ಮಿಂಟ್ ಕಾಯಿನ್ ಅಂದರೆ ಒಂದೇ ಒಂದು, ನಾವಿಲ್ಲಿ ಮಿಂಟ್ ಮಾರ್ಕ್ನ ನೋಡಬೇಕಾದ ಅವಶ್ಯಕತೆಯೂ ಕೂಡ ಇಲ್ಲ. ಯಾಕಂದರೆ ಒಂದೇ ಮಿಂಟ್ ಮಾರ್ಕಿಂದ ಇರುತ್ತೆ. ಇದು ಅವತ್ತು 10 ರೂಪಾಯಿಂದ 100 ರೂಪಾಯಿದಂಥ ಕಾಯಿನು 15 ರೂಪಾಯಿಂದ ಆರಂಭವಾಗಿ 150 ರೂಪಾಯಿವರೆಗೂ ಇದರ ಬೆಲೆ ಇವತ್ತು ಹೋಗಿದೆ. ಸ್ವಲ್ಪ ದಿನಕ್ಕೆ ನೋಡ್ರಿ, ಇದರಲ್ಲಿ ನಾವು ಬಂಡವಾಳವನ್ನು ಹಾಕಿದ್ದೇ ನಿಜ, ಆದರೆ ಸ್ವಲ್ಪನಾದರೂ ನಮಗೆ ಇದು ಲಾಭವನ್ನು ಕೊಡ್ತವೆ ನಾಣ್ಯಗಳು. ಹಾಗಂತೇಳ್ಬಿಟ್ಟು ಹುಚ್ಚ ಬಟ್ಟೆ ನಾವು ಇದನ್ನು ಇನ್ವೆಸ್ಟ್ ಮಾಡೋದಲ್ಲ. ಇದ್ರ ಬಗ್ಗೆ ಫಸ್ಟು ನಾವು ಹೆಚ್ಚು ಆಸಕ್ತಿಯನ್ನು ಬೆಳೆಸ್ಕೋಬೇಕು, ಹೆಚ್ಚು ಇದ್ರ ಬಗ್ಗೆ ಅಧ್ಯಯನವನ್ನು ಮಾಡಬೇಕು. ಬೇರೆ ಈಗ ನನ್ನ ವಿಡಿಯೋ ನೋಡ್ರಿ, ಎಲ್ಲ ನಾನು ಹೇಳಿಬಿಡ್ತೀನಿ ಅಂತಕ್ಕಂಥದ್ದಲ್ಲ. ನೀವು ಕೂಡ ಬೇರೆ ಮೂಲಗಳಿಂದ ಪುಸ್ತಕಗಳನ್ನು ಕೊಂಡ್ಕೋಬಹುದು. ನೋಡ್ರಿ, ನಿಮಿಸ್ಮ್ಯಾಟಿಗೆ ಸಂಬಂಧಪಟ್ಟಂಗೆ ಇವತ್ತು ಡಿಪ್ಲೊಮೊ ಕೋರ್ಸ್ಗಳಿದ್ದಾವೆ, ಡಿಗ್ರಿಗಳಿದ್ದಾವೆ ಮತ್ತು ಏನಾಗಿದ್ದಾವೆ, ಈ PhDಗಳು ಕೂಡ ಕೆಲವು ಯೂನಿವರ್ಸಿಟಿಗಳು ಆಫರ್ ಮಾಡ್ತಿದ್ದಾವೆ. ಅಲ್ಲಿ ನಾವು ತಿಳ್ಕೊಂಡು ಈ ನಾಣ್ಯಗಳ ಬಗ್ಗೆ ಪರಿಪೂರ್ಣ ಜ್ಞಾನವನ್ನು ಹೊಂದಿದ ನಂತರ ನಾವು ಇದ್ರ ಮೇಲೆ ಬಂಡವಾಳ ಹಾಕ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು. ಮುಂದಿನ ಒಂದು ನಾಣ್ಯ ಟೂರಿಸಮ್ಗೆ ಸಂಬಂಧಪಟ್ಟಂತಹ 1991ರಲ್ಲಿ ಬಂದಂತಹ, ಅಂದರೆ ಪರ್ಯಟನ ವರ್ಷ, ಟೂರಿಸಂ ಇಯರ್ ಅಂತಕ್ಕಂಥದ್ದು. ಇದು ಸಹ ಮುಂಬೈ ಮತ್ತು ಹೈದರಾಬಾದ್ ಎರಡೂ ಕಡೆಯಿಂದ ಬಂದಿತ್ತು. ಮುಂಬೈನ ನಾಣ್ಯ 100 ರೂಪಾಯಿಂದ ಜಂಪ್ ಆಗಿ 200 ರೂಪಾಯಿಗೆ ಹೋಗಿ ತಲುಪಿದೆ. ಆದರೆ ಹೈದರಾಬಾದ್ನ ನಾಣ್ಯ 500 ರೂಪಾಯಿ ಆಗಿದೆ UNC ಕಂಡೀಷನಲ್ಲಿ. ಅಂದರೆ ಇಲ್ಲಿ ನಾವು ನೋಡ್ತಿದ್ದೀವಲ್ವ, ಈ ನಾಣ್ಯ ಈ ರೀತಿಯ ಕಂಡೀಷನಲ್ಲಿ ಇದ್ದರೆ ಅಷ್ಟು, ಬಟ್ ಫೈನು ಆ ಥರ ಇದ್ದರೆ ಒಂದು 20-30 ರೂಪಾಯಿ ಇದರ ಬೆಲೆ ಇದೆ. ಅದು UNC ಕಂಡೀಷನಲ್ಲಿ ಇದ್ದರೆ ಯಾವ ನಾಣ್ಯಕ್ಕೂ ಕೂಡ ಹೆಚ್ಚಿನ ಬೆಲೆ ಇದೆ. ಭಾಳ ವ್ಯತ್ಯಾಸ ಆಗೋಗುತ್ತೆ ಆ ನಾಣ್ಯದ ಕಂಡೀಷನ್ನ ಮೇಲೆ.
ರಾಜೀವ್ ಗಾಂಧಿ ಅವರ ನಾಣ್ಯದ ಬಗ್ಗೆ ನಾವು ಒಂದು ಮ್ಯೂಲ್ ಕಾಯಿನ್ ಬಗ್ಗೆ ನಾವು ಮಾತಾಡಿದ್ವಿ. ಈ ಹಿಂದಿನ ಒಂದು ಇದರಲ್ಲಿ ಇಲ್ಲಿ ಏನು ಟೀತ್ಗಳು ಕಾಣಿಸ್ತಿದಾವೋ ಇದರಲ್ಲಿ ಹೀಗಿದೆ ಹಿಂದೆ, ಹಾಗಿಲ್ದೇ ಇನ್ನೊಂದು ಡಿಸೈನ್ ಬರುತ್ತೆ ಹೀಗೆ ಆ ಡಿಸೈನ್ ಇರ್ತಕ್ಕಂಥ ಕಾಯಿನ್ನ ಬೆಲೆ ಇವತ್ತು ತುಂಬ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಆ ವಿಡಿಯೋದಲ್ಲಿ ನಾವು ಮಾತಾಡಿದ್ವಿ. ಈ ಡಿಸೈನ್ ಬಗ್ಗೆ, ಹಿಂದ್ಗಡೆ ಇರ್ತಕ್ಕಂಥ ಡಿಸೈನ್ ಬಗ್ಗೆ. ಇಲ್ಲಿದೆ ನೋಡ್ರಿ, ಈ ಡಿಸೈನ್ ಇದ್ದರೆ ಆ ನಾಣ್ಯ ಹೆಚ್ಚು ಬೆಲೆ ಬಾಳುತ್ತೆ ಅಂತಕ್ಕಂಥ ಮಾತನ್ನು ನಾವು ಅವತ್ತು ಮ್ಯೂಲ್ ಕಾಯಿನ್ ಬಗ್ಗೆ ಮಾತಾಡಿದ್ವಿ. ಆದರೆ ರೆಗ್ಯುಲರ್ ಆಗಿ ಬಂದಂತಹ ನಮ್ಮ ಕೈಯಲ್ಲಿ ಸಿಗ್ತಕ್ಕಂಥ ನಾಣ್ಯಗಳ ಬಗ್ಗೆ ನಾವು ಮಾತಾಡೋದಾದರೆ, ಮುಂಬೈನ ಮಿಂಟ್ನ ಕಾಯಿನ್ನು ಅದೇ ಒಂದು ಬೆಲೆಯನ್ನು ಏನಾಗಿದೆ ಕಂಟಿನ್ಯೂ ಮಾಡ್ತಾಯಿದ್ರೆ, ಹೈದರಾಬಾದ್ ಮಿಂಟ್ನ ಒಂದು ಕಾಯಿನ್ನು ಇವತ್ತು ಸ್ವಲ್ಪ ಸ್ಕೇರ್ ಮಟ್ಟಕ್ಕೆ ಹೋಗಿ 10, 20 ಈ ಲೆವೆಲಲ್ಲಿ ಬಳಸಿರ್ತಕ್ಕಂಥ ಕಾಯಿನ್ ಇದ್ದರೆ UNC ಕಂಡೀಷನಲ್ಲಿ ₹500 ಇದರ ಬೆಲೆ ಆಗಿದೆ. ಅಂದರೆ ಈ ಥರದ ಮ್ಯೂಲ್ ಇಲ್ಲದೇ ಇದ್ದರೂ ಕೂಡ ಈ ನಾಣ್ಯ ಸ್ವಲ್ಪ ಕಲೆಕ್ಟಬಲ್ ಕಾಯಿನ್ನೇ, ಇದನ್ನು ನಾವು ಗಮನಿಸಬಹುದು. ನೆಕ್ಸ್ಟ್ ಕಾಯಿನ್ನು ಸಹ ಫುಡ್ ಆ್ಯಂಡ್ ನ್ಯೂಟ್ರಿಷನ್ಗೆ ಸಂಬಂಧಪಟ್ಟಂತಹ ವರ್ಲ್ಡ್ ಫುಡ್ ಡೇಗೆ ಸಂಬಂಧಪಟ್ಟಂತಹ 1992ರಲ್ಲಿ ಬಂದಂತಹ ವಿಶ್ವ ಖಾದ್ಯ ದಿವಸ ವರ್ಲ್ಡ್ ಫುಡ್ ಡೇ 1992 ಏನಿದೆ ಇಲ್ಲಿ ಖಾದ್ಯವಂ ಪೌಷ್ಟಿಕತಾ ಅಂತ ಇದೆ ಇಲ್ಲಿ. ಮತ್ತು ಇಲ್ಲಿ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಅಂತಕ್ಕಂಥದ್ದಿದೆ. ಇದು ಕೂಡ FAO ಸೀರೀಸ್ನ ಒಂದು ಕಾಯಿನು. ಇದು ಸಿಂಗಲ್ ಮಿಂಟ್ನ ಕಾಯಿನು, ಕಲ್ಕತ್ತಾದಿಂದ ಮಾತ್ರ ಬಂದಿದ್ದರಿಂದ ಇಲ್ಲಿ ನಮಗೆ ನೋಡೋದಕ್ಕೆ ಯಾವ ಮಿಂಟು ಕೂಡ ಸಿಗಲ್ಲ. ವಿಥೌಟ್ ಮಿಂಟ್ ಮಾರ್ಕಲ್ಲಿ ಈ ನಾಣ್ಯ ಇರುತ್ತೆ. ಸರಿ, ಇದು ಇವತ್ತು ₹15 ಆರಂಭವಾಗಿ ₹150ವರೆಗೂ ಇರ್ತಕ್ಕಂಥ ಒಂದು ಸಾಮಾನ್ಯವಾದಂಥ ನಾಣ್ಯ. ಸಾಮಾನ್ಯ ನಾಣ್ಯ ಅಂದರೆ ಯಾವುದು ಸಾಮಾನ್ಯ ನಾಣ್ಯ ಅಲ್ಲ, ಎಲ್ಲ ಅಸಾಮಾನ್ಯ ನಾಣ್ಯಗಳೇ, ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಿಂಟ್ ಆದಂತಹ ಮುಖ್ಯವಾದ ನಾಣ್ಯ. ನಮ್ಮ ಕಲೆಕ್ಟಬಲ್ ದೃಷ್ಟಿಯಿಂದ ಅದು ಸಾಮಾನ್ಯ ನಾಣ್ಯ ಅಷ್ಟೇ. ಕ್ವಿಟ್ ಇಂಡಿಯಾ ಮೂವ್ಮೆಂಟು ಗೋಲ್ಡನ್ ಜುಬ್ಲಿಗೆ ಸಂಬಂಧಪಟ್ಟಂತಹ 1942ರಿಂದ 1992ವರೆಗೂ ಏನು ಒಂದು 50 ವರ್ಷ ಆಯಿತು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ಗೆ, ಭಾರತವನ್ನು ಬಿಟ್ಟು ತೊಲಗಿ ಆಂದೋಲನಕ್ಕೆ ಸಂಬಂಧಪಟ್ಟಂತಹ ಈ ಒಂದು ನಾಣ್ಯ. ಇದು ಇವತ್ತು ಮುಂಬೈಯಿಂದ UNC ಕಂಡೀಷನಲ್ಲಿ ಈಗ ಇದು $150 ಆಗಿದೆ. ಕೋಲ್ಕತ್ತಾದು ₹300 ಆಗಿದೆ. ಹಾಗೆಯೇ ಹೈದರಾಬಾದಿಂದು ಇವತ್ತು ಒಂದು $400 ಬೆಲೆ ಬಾಳ್ತಾ ಇದೆ. ಈ ರೀತಿ ಇದರ ಬೆಲೆ ಸ್ವಲ್ಪ ವ್ಯತ್ಯಾಸ ಆಗಿದೆ, ಚೂರು ಮುಂದಕ್ಕೆ ಹೋಗಿದೆ ಇದರ ಒಂದು ಬೆಲೆ. ನೆಕ್ಸ್ಟ್ ಕಾಯಿನ್ನು 89th ಇಂಟರ್ ಪಾರ್ಲಿಮೆಂಟರಿ ಯೂನಿಯನ್ ಕಾನ್ಫರೆನ್ಸ್ ಅಂತಕ್ಕಂಥದ್ದು. ಇದು 1993ರ ಇದು 89 ವರ್ಷ ಆಗಿರೋದ್ರಿಂದ, ಇದು 1889ರಿಂದ 93ವರೆಗೂ 89 ವರ್ಷ ಆಗಿರೋದ್ರಿಂದ ನಮ್ಮ ಪಾರ್ಲಿಮೆಂಟರಿ ಆ ಭವನಕ್ಕೆ, ಆ ಕಾನ್ಫರೆನ್ಸ್ಗೆ ಇದು ಈಗ ಆ ಒಂದು ನೆನಪಿಗೆ ಬಂದಂತಹ ಒಂದು ನಾಣ್ಯ. ಇದು ಕೂಡ ಸಿಂಗಲ್ ಮಿಂಟ್ನ ಮುಂಬೈಯಿಂದ ಬಂದಂತಹ ನಾಣ್ಯ. ಇದರ ಬೆಲೆ ನಿಜಕ್ಕೂ ಕೂಡ ಜಾಸ್ತಿಯಾಗಿ ₹50ಯಿಂದ ಇವತ್ತು ₹1000 ಹೋಗಿ ತಲುಪಿದೆ. ಎಲ್ಲಿಯ ₹300, ಎಲ್ಲಿಯ ₹1000. ನಾವು ₹300 ಕೊಟ್ಟು ಒಂದು ಕಾಯಿನ್ನ ನಾವು ಬಂಡವಾಳ ಹಾಕಿದ್ದೇ ನಿಜ ಆಗಿದ್ದರೆ ಈಗ ಅದರ ಬೆಲೆ ₹1000 ಹೋಗಿ ತಲುಪಿದೆ 1 ಅಥವಾ 1.5 ವರ್ಷಗಳಲ್ಲಿ. ಇದನ್ನು ನಾವು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು. ಕಾಯಿನ್ ಬಗ್ಗೆ ನಾನು ಮೊದಲೇ ಹೇಳಿದೆ, ಇವತ್ತು ಈ ಕಾಯಿನ್ಗಳ ಬಗ್ಗೆ ನಾವು ಎಷ್ಟು ತಿಳ್ಕೊಂಡ್ರೂ ಕೂಡ ಕಡಿಮೆನೇ. ಅಷ್ಟನ್ನು ನಾವು ತಿಳ್ಕೊಳ್ಳೋಂಥ ಒಂದು ವ್ಯವಧಾನವನ್ನು ನಾವು ಬೆಳೆಸ್ಕೋಬೇಕು. ತರಾತುರಿಯಲ್ಲಿ ನಾನು ಕಾಯಿನ್ನ ಮಾರ್ತೀನಿ ಅಂತಕ್ಕಂಥದ್ದನ್ನು ಸ್ವಲ್ಪ ಮಟ್ಟಿಗೆ ನಾವು ಕೈ ಬಿಡಬೇಕು. 1994 ಅಷ್ಟೊತ್ತಿಗೆ ಈ ಕಾಪರ್ ಮತ್ತು ನಿಕ್ಕಲ್ನ ಒಂದು ಬೆಲೆ ಜಾಸ್ತಿ ಆಗಿದ್ದರಿಂದ ಈ FSS ಕಾಯಿನ್ಗಳು, FSS ಅಂದರೆ ಫೆರೆಟಿಕ್ ಸ್ಟೇನ್ಲೆಸ್ ಸ್ಟೀಲ್ನ ಕಾಯಿನ್ಗಳು ಇಂಟ್ರೊಡ್ಯೂಸ್ ಆಗ್ತಾ ಬಂದವು. 88ರಿಂದನೇ ಅವು ಇಂಟ್ರೊಡ್ಯೂಸ್ ಆಗಿದ್ವು. ಆದರೆ ಈಗ ಈ ಕಮೆಮೊರೇಟಿವ್ ಕಾಯಿನ್ಗಳಲ್ಲೂ ಕೂಡ ಅವು ಇಂಟ್ರೊಡ್ಯೂಸ್ ಆಗೋದಕ್ಕೆ ಶುರುವಾದವು. ಇಂಟರ್ನ್ಯಾಷನಲ್ ಇಯರ್ ಆಫ್ ದ ಫ್ಯಾಮಿಲಿ ಅಂತಕ್ಕಂಥ ಅಂದರೆ ಒಂದು ಚಿಕ್ಕ ಫ್ಯಾಮಿಲಿ, ಸಣ್ಣ ಫ್ಯಾಮಿಲಿ, ಇದ್ರ ಬಗ್ಗೆ ಈ ಒಂದು ಕಂಟೆಂಟ್ ಇರ್ತಕ್ಕಂತಹ ಈ ಒಂದು ನಾಣ್ಯ ಬಂತು ಹೊರಗಡೆ. ಅಂತಾರಾಷ್ಟ್ರೀಯ ಪರಿವಾರ ವರ್ಷ, ಇಂಟರ್ನ್ಯಾಷನಲ್ ಇಯರ್ ಆಫ್ ದ ಫ್ಯಾಮಿಲಿ ಅಂತಕ್ಕಂಥದ್ದು ಕುಟುಂಬದ ಅಥವಾ ಪರಿವಾರದ ಒಂದು ಪ್ರಾಮುಖ್ಯತೆಯನ್ನು ಸಾರ್ತಕ್ಕಂಥ ಈ ಒಂದು ನಾಣ್ಯ ಏನಿದೆ. ನೋಡ್ರಿ, ಇಲ್ಲಿ ಮಗು ಇದೆ, ಇಲ್ಲಿ ತಂದೆ ತಾಯಿ ಇದ್ದಾರೆ, ಈಗ ಅವರ ತಂದೆ ತಾಯಿಗಳು ಇಲ್ಲಿ ಇದ್ದಾರೆ. ಹೀಗೆ ಒಂದು ಕುಟುಂಬ ಅಂದರೆ ಹಿರಿಯರು ಮತ್ತು ಯುವಜನತೆ ಮತ್ತು ಮಗು, ಇವರೆಲ್ಲ ಸೇರಿಬಿಟ್ಟು ಒಂದು ಕುಟುಂಬ ಅಂತಕ್ಕಂಥದ್ದನ್ನು ಈ ಒಂದು ನಾಣ್ಯ ತುಂಬ ಸೊಗಸಾಗಿ ಇಲ್ಲಿ ವಿವರಿಸ್ತಾ ಇದೆ. ಈ ನಾಣ್ಯ ಮುಂಬೈ ಮಿಂಟು ಮತ್ತು ನೋಯ್ಡಾ ಮಿಂಟು. ನೋಯ್ಡಾ ನೋಡ್ರಿ, ಈಗ ತಾನೇ ಇದು ಆರಂಭವಾಗಿರ್ತಕ್ಕಂಥ ಕಾಯಿನ್. ಅಂದರೆ 88ರಲ್ಲಿ ನಾನು ಈ ಹಿಂದೆ ಕೂಡ ಹೇಳಿದ್ದೆ, ಯಾವುದು ನೆಹರು ಅವರ ಕಾಯಿನ್ ಬಗ್ಗೆ ಹೇಳ್ತಾ. ಸ್ವಲ್ಪ ಇದು ₹300 ಇದ್ದು ಸ್ವಲ್ಪ ₹200 ಆಗಿದೆ. ಯಾಕಂದರೆ ಕಾಯಿನ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ
ಬಂದಿದ್ದಾವೆ ಫೀಲ್ಡ್ಗೆ. ಹಾಗಾಗಿ ಯಾರೋ ಕಲೆಕ್ಟ್ ಮಾಡಿಟ್ಕೊಂಡಿರ್ತಕ್ಕಂತಹ ಅವರು ಹೊರಗಡೆ ಬಂದಿದ್ದರಿಂದ ಈ ರೇಟು ಸ್ವಲ್ಪ ಕಡಿಮೆ ಆಗಿದೆ. ಆದರೆ ನೋಯ್ಡಾದ ಕಾಯನ್ನು 1,500 ಇದ್ದಿದ್ದು 2,500 ರೂಪಾಯಿ ಆಗಿ ಸ್ವಲ್ಪ ರೇರ್ ಮಟ್ಟದ ಒಂದು ಕಾಯಿನ್ ಆಗಿದೆ ಇದು. ಮುಂದಿನ ಒಂದು ನಾಣ್ಯದ ಬಗ್ಗೆ ನಾವು ಮಾತಾಡೋದಾದರೆ ಇದು ಕೂಡ ಹ್ಯೂಜ್ ಜಂಪ್ ಪಡೆದಿರ್ತಕ್ಕಂತಹ ನಾಣ್ಯಗಳಲ್ಲಿ ಒಂದು. 8th ವರ್ಲ್ಡ್ ತಮಿಳ್ ಕಾನ್ಫರೆನ್ಸ್ ಸೇಂಟ್ ತಿರುವಳ್ಳವರ್ 1995 1995 ಈ ಒಂದು ತಿರುವಳ್ಳವರವರ ಪೋರ್ಟ್ರೇಟ್ ಇರ್ತಕ್ಕಂತಹ ಸುಂದರವಾದಂಥ ನಾಣ್ಯವನ್ನು ನೀವು ನೋಡ್ತಾ ಇದ್ದೀರಾ. ಸುಮಾರು ಇದು 4.85 ಗ್ರಾಮ್ ತೂಕದ FSS ಕಾಯಿನ್, ಅಂದರೆ ಫೆರೆಟಿಕ್ ಸ್ಟೇನ್ಲೆಸ್ ಸ್ಟೀಲ್ ಕಾಯಿನ್. ಇದು ಕೂಡ ಈ ಮುಂಬೈ, ಹೈದರಾಬಾದ್, ನೋಯ್ಡಾ 3 ಇದರಿಂದ ಬಂದಿದ್ವು. 3ರಲ್ಲೂ ಕೂಡ 10 ರೂಪಾಯಿಂದ 50 ರೂಪಾಯಿ ಅಂತ ಹೇಳಿದ್ದೆ. ಆದರೆ ಇವತ್ತು ಇವು 30 ರೂಪಾಯಿಂದ 350 ರೂಪಾಯಿವರೆಗೂ ಬೆಲೆ ಬಾಳ್ತಿದ್ದಾವೆ ಈ ಎಲ್ಲ ಮಿಂಟ್ಗಳಿಂದನೂ ಕೂಡ. ಇದು ಈಗ ಸ್ವಲ್ಪ 1 ರೂಪಾಯಿಯಿಂದ ಆರಂಭವಾಗಿ 350 ರೂಪಾಯಿ ನಮಗೆ ಕೊಡಿಸುತ್ತೆ ಒಂದು ನಾಣ್ಯ. ಅಂದರೆ ತುಂಬ ಹ್ಯೂಜ್ ಜಂಪ್ ಅಂತಲೇ ನಾವು ಅದನ್ನು ಪರಿಗಣಿಸಬಹುದು. ಮುಂದಿನ ಒಂದು ನಾಣ್ಯ ಸೆಲ್ಯುಲಾರ್ ಜೈಲ್ ಪೋರ್ಟ್ ಬ್ಲೇರಿಗೆ ಸಂಬಂಧಪಟ್ಟಂತಹ ಈ ಒಂದು ನಾಣ್ಯ. ಈ ನಾಣ್ಯದ ವಿವರಗಳು ಕೂಡ ನಾವು ಇಲ್ಲಿ ಕೊಟ್ಟಿದ್ದೀವಲ್ವ. ಅಂದರೆ ಮುಂಬೈನ ನಾಣ್ಯ 30ರಿಂದ 50 ರೂಪಾಯಿಗೆ ಜಂಪ್ ಆಗಿದೆ. ಇವೆರಡೂ ಕೂಡ ಕೋಲ್ಕತ್ತಾ ಮತ್ತು ಹೈದರಾಬಾದ್ನ ಕಾಯಿನ್ಗಳು ಅದೇ ಒಂದು ಲೆವೆಲ್ಗಿದ್ದಾವೆ. ಮತ್ತು ನೋಯ್ಡಾ ನಾಣ್ಯ ಕೂಡ ಇದು ಕೂಡ 300 ರೂಪಾಯಿ ಇದ್ದಿದ್ದು ಈಗ ಸ್ವಲ್ಪ ಕಡಿಮೆ ಆಗಿ 200 ರೂಪಾಯಿನೇ ಆಗಿದೆ. ಒಂದಷ್ಟು ನಾಣ್ಯಗಳು ರೇಟ್ ಕಡಿಮೆ ಮಾಡ್ಕೊಂಡಿದ್ದಾವೆ ಅಂತಂದಲ್ಲ, ಅದು ಇವೆ ನಾಣ್ಯಗಳು. ನೆಕ್ಸ್ಟ್ ಸೇಂಟ್ ಧ್ಯಾನೇಶ್ವರ್ ಅವರ ಒಂದು ನಾಣ್ಯ. ಇವರ ಜೀವಿತಾವಧಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. 1999ರಲ್ಲಿ ಮುಂಬೈ, ಕೋಲ್ಕತ್ತಾ ಮತ್ತು ನೋಯ್ಡಾ ಈ 3 ಮಿಂಟ್ಗಳಿಂದ ಬಂದಂತಹ ನಾಣ್ಯ. ಈಗ ಈ ಒಂದು ಮುಂಬೈಯಿಂದ ಇದರ ಬೆಲೆ UNC ಕಂಡೀಷನಲ್ಲಿ 50 ರೂಪಾಯಿ ಇದೆ. ಮತ್ತು ಕೋಲ್ಕತ್ತಾ ಮತ್ತು ನೋಯ್ಡಾದ ನಾಣ್ಯಗಳು ಇವತ್ತು ಇದರ ಬೆಲೆ 20 ರೂಪಾಯಿಂದ ಆರಂಭವಾಗಿ 200 ರೂಪಾಯಿವರೆಗೂ ಇದೆ. UNC ಕಂಡೀಷನಲ್ಲಿ ಈ ಒಂದು ನಾಣ್ಯದ ಬೆಲೆ 200 ರೂಪಾಯಿಗೆ ಹೋಗಿ ತಲುಪಿದೆ. ಆದರೆ ಅದು ಮುಂಬೈ ಮಿಂಟು ಇಲ್ಲಿದೆ ನೋಡ್ರಿ, ಇದೇ ಮಿಂಟ್ ಮಾರ್ಕ್, ಮುಂಬೈನ ಮಿಂಟ್ ಮಾರ್ಕು. ಅದು ಮಾತ್ರ ಸ್ವಲ್ಪ ಕಡಿಮೆ ದರದಲ್ಲಿ ಇದೆ. ಮುಂದಿನ ಒಂದು ನಾಣ್ಯ ಲೋಕನಾಯಕ್ ಜಯಪ್ರಕಾಶ್ ನಾರಾಯಣ್ ಅವರ ನೆನಪಿಗೆ ಬಂದಂತಹ ಒಂದು ನಾಣ್ಯ. ಅವರ ಬರ್ತ್ ಸೆಂಚುನರಿಗೆ, ಅಂದರೆ ಅವರ ಜನ್ಮ ಶತಮಾನೋತ್ಸವಕ್ಕೆ ಸಂಬಂಧಪಟ್ಟಂತಹ ಒಂದು ನಾಣ್ಯ. ಮುಂಬೈನ ನಾಣ್ಯ ಇವತ್ತು ಇಲ್ಲಿ 10-20 ಅಂತ ಹೇಳಿದ್ನಲ್ಲ, UNC ಕಂಡೀಷನಲ್ಲಿ 100 ರೂಪಾಯಿ ಇದೆ. ಅದೇ ಮುಂಬೈನ ನಾಣ್ಯ ಇಲ್ಲಿ ಮಿಂಟ್ ಮಾರ್ಕ್ ಇಲ್ಲದೆ ಇರತಕ್ಕಂತಹ ಒಂದು ನಾಣ್ಯ. ಈ ಹೈದರಾಬಾದ್ನ ನಾಣ್ಯ ಕೂಡ 100 ರೂಪಾಯಿ ಆಗಿದೆ ಇವತ್ತು UNC ಕಂಡೀಷನಲ್ಲಿ. ಆದರೆ ಇಲ್ಲಿ ಮಿಂಟ್ ಮಾರ್ಕ್, ವಿಥೌಟ್ ಮಿಂಟ್ ಮಾರ್ಕ್ ಬಂದರೆ, ಇಲ್ಲಿ ಮಿಂಟ್ ಮಾರ್ಕು ಇಲ್ಲದೇ ಇದ್ದರೆ, ವಿಥೌಟ್ ಮಿಂಟ್ ಮಾರ್ಕ್ ಇದ್ದರೆ ಅದರ UNCಯಲ್ಲಿ ಆ ಒಂದು ನಾಣ್ಯದ ಬೆಲೆ 3,000 ರೂಪಾಯಿಗೆ ಹೋಗಿ ತಲುಪಿದೆ. ಹಂಗಂತೇಳ್ಬಿಟ್ಟು ಅದು ಕೋಲ್ಕತ್ತಾದ ನಾಣ್ಯ ಅಲ್ಲ. ಮತ್ತು ಯಾವ ನಾಣ್ಯ ಅದು? ಮುಂಬೈಯಿಂದನೇ ವಿಥೌಟ್ ಮಿಂಟ್ ಮಾರ್ಕ್ ಬಂದಿರತಕ್ಕಂತಹ ಒಂದು ಅಪರೂಪದ ನಾಣ್ಯ ಅದು. ಇಲ್ಲಿ ಏನಾಗಿರಬೇಕು, ಮಿಂಟ್ ಮಾರ್ಕ್ ಇರಬಾರ್ದು. ಆ ರೀತಿಯ ಇವತ್ತು ಕೂಡ ನಾವು ಬಳಕೆಯಲ್ಲಿ ಸಿಗುತ್ತೆ ಈ ನಾಣ್ಯ. ಸ್ವಲ್ಪ ಗಮನಿಸಿದರೆ ನೀವು ಈ ಅಪರೂಪದ ನಾಣ್ಯವನ್ನು ನೀವು ಜೋಪಾನ ಮಾಡಬಹುದು. ಮುಂದಿನ ನಾಣ್ಯ ಸಿಂಗಲ್ ಮಿಂಟಿಂದ, ಹೈದರಾಬಾದ್ ಮಿಂಟಿಂದ ಬಂದಂತಹ, ನೋಡಿ ಇಲ್ಲಿ ಸ್ಟಾರ್ ಮಿಂಟ್ ಮಾರ್ಕ್ ಇದೆ, 2003ರಲ್ಲಿ ಬಂದಂತಹ ವೀರ್ ದುರ್ಗದಾಸ್ ಅವರ ನಾಣ್ಯ. ಇದು ಕೂಡ 200 ರೂಪಾಯಿ ಇದ್ದಿದ್ದು ಇವತ್ತು 250 ರೂಪಾಯಿಗೆ ಬಂದು ತಲುಪಿದೆ. 50 ರೂಪಾಯಿಂದ 250 ರೂಪಾಯಿವರೆಗೂ ಇದರ ಬೆಲೆ ಇದೆ. UNC ಕಂಡೀಷನ್ ಇದ್ದರೆ ಈಸಿಯಾಗಿ ನಾವು 250 ರೂಪಾಯಿಗೆ ಇದನ್ನು ಕೊಳ್ಳುವ ಅಥವಾ ಮಾರುವ ಯೋಚನೆ ಮಾಡಬಹುದು. ನೆಕ್ಸ್ಟ್ ಕಾಯಿನ್ನು ತುಂಬ ಮುಖ್ಯವಾದಂಥ ಕಾಯಿನ್ನು ಮಹಾರಾಣಾ ಪ್ರತಾಪ್ ಅವರ ಒಂದು ನೆನಪಿನ ನಾಣ್ಯ ಇದು. ಇದು ಕೂಡ ಮುಂಬೈ ಮತ್ತು 2 ಕಡೆಯಿಂದೂ ಕೂಡ ಇದು ಮಿಂಟಾಗಿತ್ತು. ಇಲ್ಲಿ ಮಾತ್ರ ಮುಂಬೈನ ನಾಣ್ಯ ಸ್ವಲ್ಪ ಸ್ಕೇರ್ ಮಟ್ಟದ ನಾಣ್ಯ. ಆಗ 300 ರೂಪಾಯಿ ಇದ್ದಿದ್ದು ಈಗ 500 ರೂಪಾಯಿ ಆಗಿದೆ. ಇದು 30 ರೂಪಾಯಿ ಇದ್ದಿದ್ದು ಇವತ್ತು 80 ರೂಪಾಯಿ ಆಗಿದೆ. ಯಾವುದು? ಮಹಾರಾಣಾ ಪ್ರತಾಪ್ ಅವರ ಹೈದರಾಬಾದ್ನ ಕಾಯಿನ್ನು 80 ರೂಪಾಯಿ UNC ಕಂಡೀಷನಲ್ಲಿ. ಅದೇ ಮುಂಬೈನ ಕಾಯಿನ್ನು 500 ರೂಪಾಯಿ ಆಗಿದೆ. ಅದು ಕೂಡ ಸ್ವಲ್ಪ ಜಂಪ್ ಆಗಿದೆ ಅಂತಲೇ ನಾವು ಭಾವಿಸಬೇಕು. ಆದರೆ ಈ ರೇಟ್ ಕಡಿಮೆ ಆದಂತಹ ನಾಣ್ಯಗಳಲ್ಲಿ ಇದು ಕೂಡ ಸೇರಿಕೊಳ್ಳುತ್ತೆ. 150 ಇಯರ್ಸ್ ಆಫ್ ಇಂಡಿಯಾ ಪೋಸ್ಟ್ ಅಂತಕ್ಕಂಥದ್ದು 2004ರ ಈ ಒಂದು ನಾಣ್ಯ. ಇದು ಅಪರೂಪದ ನಾಣ್ಯನೇ. ಯಾಕೋ ಇದು ಈ ಸಲ ರೇಟನ್ನು UNC ಕಂಡೀಷನಲ್ಲಿ ಕಡಿಮೆ ಮಾಡಿದ್ದಾರೆ. 150 ರೂಪಾಯಿಗೆ ಇದು ಸಿಕ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ. ಇದನ್ನೊಂದು ಸಲ ನೀವು ಕ್ರಾಸ್ ಚೆಕ್ ಮಾಡಿ ನಿಮ್ಮಲ್ಲಿದ್ದರೆ ಈ ರೇಟಿಗೆ ಮಾರಬೇಡ್ರಿ. ಮುಂದೆ ಇದು ಕರೆಕ್ಷನ್ ಆಗ್ಬೋದಂಥ ಚಾನ್ಸ್ ಇದೆ.
ತೀರಾ ಜಾಸ್ತಿ ಸಂಖ್ಯೆಯಲ್ಲಿ ಸಿಗ್ತಕ್ಕಂಥ ನಾಣ್ಯ ಏನೂ ಅಲ್ಲ. ಒಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಂಡು ಇನ್ನೊಂದು ಯಾವುದಾದ್ರೂ ವೀಡಿಯೋದಲ್ಲಿ ನಾನು ಮತ್ತೆ ಇದನ್ನು ರೇಟ್ ಏನನ್ನು ರೈಸ್ ಆದರೆ ನಾನು ಮತ್ತೆ ಹೇಳ್ತೀನಿ. ಅಲ್ಲಿವರೆಗೂ ತಾವು ಸ್ವಲ್ಪ ಇದನ್ನು ಕಾಯಿರಿ. ಮತ್ತು ಇದು ಸಿಕ್ಕರೆ ದಯವಿಟ್ಟು ನಿಮ್ಮ ಸಂಗ್ರಹದಲ್ಲಿ ತೆಗೆದಿಟ್ಕೊಳ್ರಿ. ಮುಂದಿನ ಮತ್ತು ಕೊನೆಯ ನಾಣ್ಯ ಇದು ಹ್ಯೂಜ್ ಸಂಖ್ಯೆಯಲ್ಲಿ ಬಂದಂತಹ ಇದು ಬಿಡ್ರಿ, ಇಲ್ಲಿ ಎಮ್ ಅಂತ ಇದೆ, ಬಟ್ ಸ್ಟಾರ್ ಮಿಂಟ್ ಮಾರ್ಕ್ ಇರುತ್ತೆ ನಿಮ್ಮಲ್ಲಿ ಇರ್ತಕ್ಕಂಥ ಈ ನಾಣ್ಯ. ಇದನ್ನು ನಾವು ಮಾರೋದಕ್ಕಂತೂ ಆಗಲ್ಲ, ಬಟ್ ಕೊಳ್ಳಬಹುದು. ಒಂದು 5 ರೂಪಾಯಿ ಅಥವಾ 10 ರೂಪಾಯಿ ಕೊಟ್ಟು ಯಾವುದು UNC ಕಂಡೀಷನ್ನಲ್ಲಿ ಇರ್ತಕ್ಕಂಥ ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ಲಾಟಿನಮ್ ಜುಬ್ಲಿಯ ಈ ನಾಣ್ಯವನ್ನು ನಾವು ಕೊಳ್ಳಬಹುದು. ಅಷ್ಟು ಕಾಮನ್ ಆದಂಥ ನಾಣ್ಯ. ಇವತ್ತು ನಾವು ನಮ್ಮಲ್ಲಿ ಒಂದು 10-20 ನಾಣ್ಯ 1 ರೂಪಾಯಿ ನಾಣ್ಯಗಳಿದಾವೆ ಅಂದರೆ ಅದರಲ್ಲಿ ಒಂದು ಇರುತ್ತೆ ಈ ನಾಣ್ಯ. ಅಷ್ಟು ಸಂಖ್ಯೆಯಲ್ಲಿ, ಅಷ್ಟು ಹೆಚ್ಚು ಸಂಖ್ಯೆಯಲ್ಲಿ ಬಂದಂಥ ನಾಣ್ಯ. ಇದರ ಮುಖಬೆಲೆ ಅಷ್ಟೇ ಇದರ ಬೆಲೆ ಅಂತ ನಾವು ಅಂದ್ಕೋಬೋದು. ನಾವು ಕೊಳ್ಳೋದಕ್ಕೆ ಹೋದರೆ ಮಾತ್ರ ಒಂದು 4-5 ರೂಪಾಯಿ ಕೊಟ್ಟು ಕೊಂಡ್ಕೋಬೇಕಾಗಬಹುದು, ಅದು ಕೂಡ UNC ಕಂಡೀಷನಲ್ಲಿ. ಇದು ಈ 1 ರೂಪಾಯಿಗೆ ಸಂಬಂಧಪಟ್ಟಂತಹ ಅಷ್ಟು ನಾಣ್ಯಗಳ ಕಮೆಮೊರೇಟಿವ್ ನಾಣ್ಯಗಳ ಒಂದು ವಿವರವಾಗಿತ್ತು. ಈ ವಿವರದ ಬಗ್ಗೆ ನಿಮಗೆ ನಿಮ್ಮವೇ ಆದಂತಹ ಒಂದು ಕಾಮೆಂಟ್ಗಳನ್ನು ತಪ್ಪದೆ ತಿಳಿಸಿ. ನಿಮ್ಮಲ್ಲಿ ಯಾವ ನಾಣ್ಯ ಇದ್ದಾವೆ ಅಂತಕ್ಕಂಥದ್ದನ್ನು ತಿಳಿಸಿ. ಮತ್ತು ಯಾವುದಾದ್ರೂ ನಾಣ್ಯದ ಬಗ್ಗೆ ನಿಮಗೆ ಡೌಟ್ ಇದ್ದರೆ ತಪ್ಪದೆ ಪ್ರಶ್ನೆ ಕೇಳಿ. ಅದನ್ನು ಕಾಮೆಂಟ್ ಮೂಲಕ ಆದರೂ ಅಥವಾ ವಿಡಿಯೋ ಮಾಡಿ ಆದರೂ ಕೂಡ ನಾನು ವಿವರಣೆಯನ್ನು ತಮಗೆ ತಪ್ಪದೆ ಕೊಡೋ ಒಂದು ಪ್ರಯತ್ನ ಪಡ್ತೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣಂತೆ. ಇನ್ನೂ ನೀವು ನಮ್ಮ ಒಂದು ಮನಿ ಮಾತು ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾಣ್ಯಗಳ ಬಗ್ಗೆ, ನೋಟುಗಳ ಬಗ್ಗೆ ಆಸಕ್ತಿ ಇರ್ತಕ್ಕಂಥ ನಿಮ್ಮ ಪರಿವಾರದ ಜನರಿಗಾದರೂ ಅಥವಾ ನಿಮ್ಮ ಗೆಳೆಯರಿಗಾದರೂ ಕೂಡ ತಪ್ಪದೆ ಇದನ್ನು ಶೇರ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.